திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். குருவே சரணம். நம சிவாய. நம சிவாய. நம ಶಿವಾಯ. ಈ ಮನುಷ್ಯ ಜನ್ಮಕ್ಕೆ ಮಾನವನಿಗೆ 2 ದಿನಗಳು ಬಹಳ ಮುಖ್ಯ. ಅರ್ಥ ಆಯ್ತಾ? 2 ದಿನಗಳು ಬಹಳ ಮುಖ್ಯವಾದ ದಿನ. ಆ 2 ದಿನ ಯಾವುದು ಅಂತ ಹೇಳಿದರೆ, ಒಂದು ಜನ್ಮದಿನ, ಇನ್ನೊಂದು ಮರಣದ ದಿನ. 2 ದಿನ, ಜನ್ಮದಿನ, ಮರಣದ ದಿನ. ಒಂದು ಜಯಂತಿ, ಇನ್ನೊಂದು ಆರಾಧನೆ. ಹೇಳ್ತಾಯ್ತಾ? ಜಯಂತಿ, ಆರಾಧನೆ. ಒಂದು ಜನ್ಮ, ಒಂದು ಐಕ್ಯ. ಐಕ್ಯ ಅಂದರೆ ಶಿವೈಕ್ಯ, ಶಿವನ ಪಾದವನ್ನು ಸೇರಿತು, ಆ ನಾರಾಯಣನ ಪಾದವನ್ನು ಸೇರಿತು ಅಂತೇಳಿ ಹೇಳ್ದಾಯ್ತಾ? ಇದು ಬಹಳ ಮುಖ್ಯ. 2 ದಿನ, 2 ದಿನವನ್ನು ಮರಿಬಾರ್ದು ಜೀವನದಲ್ಲಿ. ಒಂದು ಜನ್ಮದಿನವನ್ನು ನಮ್ಮಿಂದ ಮರೀಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಯಾವ ಹುಟ್ಟಿದಂತಲೇ ಗೊತ್ತಿಲ್ಲ. ಈಗೂ ಹೇಳ್ತಾರೆ ಯಾವಾಗ ಅಂತಲೇ ಗೊತ್ತಿಲ್ಲ. ಕೆಲವು ಹಳ್ಳಿಯಲ್ಲೆಲ್ಲ ಹೋದರೆ ಯಾವಾಗ ಹುಟ್ಟಿದೆ ಅಂತ ಗೊತ್ತಿಲ್ಲ, ಯಾವ ದಿನ ಹುಟ್ಟಿದೆ ಅಂತ ಗೊತ್ತಿಲ್ಲ. ಇನ್ನೂ ಇದೆ ಕೆಲವು ಹಳ್ಳಿಗಳಲ್ಲಿ ಹೋದರೆ. ಈ ಸತ್ಯ ವಿಷಯ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡ್ರೆ ಮಾತ್ರ ಅರ್ಥ ಆಗೋದು, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಇದೆಲ್ಲ ಹೇಳಿದ ಅರ್ಥ ಆಯ್ತಾ? ಇಲ್ಲಿ ಜನ್ಮದಿನದಿಂದ ಮರಣದ ದಿನದವರೆಗೆ ಇರುವ ವಿಷಯ ಅಷ್ಟೇ. 2 ದಿನದ ನಡುವಿನ ಅಂತರದಲ್ಲಿರುವ ವಿಷಯ, ಹುಟ್ಟಿನಿಂದ ಸಾವಿನವರೆಗಿನ ವಿಚಾರ. ಇದು ಏನು ಅಂತ ಹೇಳೋದು ವಿಷಯ ಈಗ ಇಲ್ಲಿ. ಅರ್ಥ ಆಯ್ತಾ? ಹುಟ್ಟಿನಿಂದ ಸಾವಿನ ತನಕ ಆಯುಷ್ ಎಷ್ಟು ಸಮಯ ಉಂಟು, ಅಷ್ಟು ಸಮಯ. ಏನೋ ಒಂದು ಪ್ರಪಂಚದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದರೆ ದೀರ್ಘ ಆಯುಷ್ಯು ಭಗವಂತ ಕೊಡ್ತಾನೆ. ಇಲ್ಲ ಬೇಗ ಹೋಗಿಬಿಡು ಅಂದರೆ ಭಗವಂತನೇ ಬೇಗ ಕಳಿಸ್ತಾನೆ. ಅಲ್ವಾ? ಸತ್ಯ ಅಲ್ವಾ? ಕೆಲವೆಲ್ಲ ಬೇಗ ಹೋಗ್ತದೆ, ಸಣ್ಣ ವಯಸ್ಸಿನಲ್ಲಿ ಹೋಗ್ತದೆ, ಯೌವನದಲ್ಲಿ ಹೋಗ್ತದೆ, ಹೀಗೆಲ್ಲ ಹೋಗ್ತದೆ. ಇನ್ನು ಕೆಲವೆಲ್ಲ 80 ವಯಸ್ಸು 90 ವಯಸ್ಸು ಎಲ್ಲ ಇರ್ತದೆ, 120 ವರ್ಷದವರೆಗೂ ಇರ್ತದೆ. ಅಲ್ವಾ? ಸತ್ಯ ಅಲ್ವಾ ಇದು? ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆಗ ಜನನ ಆಯಿತು, ಯಾಕೆ ಆಯಿತು ಅಂತಲೇ ಗೊತ್ತಿಲ್ಲ. ಹುಟ್ಟಿದ್ದೇವೆ ಅಷ್ಟೆ. ನಾವು ಹುಟ್ಟಿದ್ದೇವೆ, ಯಾಕೆ ಹುಟ್ಟಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಹುಟ್ಟಿದ ಮೇಲೆ ಅನುಭವ ಆಗ್ತಾ ಹೋಗುವಾಗ ನಮಗೆ ಒಂದು ದಿನ ಸಾವು ಉಂಟು ಅಂತೇಳುವ ಜ್ಞಾನ ಬರ್ತದೆ. ನಮಗೊಂದು ದಿನ ಮರಣ ಉಂಟು ಎಂಬ ಜ್ಞಾನ ಬರ್ತದೆ. ಆ ಜ್ಞಾನ ಬಂದ ಕೂಡಲೇ ಅದು ಎಷ್ಟು ವಯಸ್ಸಲ್ಲಿ ಬಂತು ಅಂತ ಗೊತ್ತಿಲ್ಲ. ಶಂಕರಾಚಾರ್ಯರಿಗೆ ಬಾಲ್ಯದಲ್ಲೇ ಬಂತು. ಆದ ಕಾರಣ ಅವರು ಬ್ರಹ್ಮಜ್ಞಾನಿಗಳಾಗಿ ಆದಿಗುರುವಾಗಿ ಆದಿಶಂಕರಾಚಾರ್ಯರಾಗಿ ಪ್ರಪಂಚದಲ್ಲಿದ್ದಾರೆ. ಈ ಸತ್ಯ ಅರ್ಥ ಆಗ್ತದ? ಇನ್ನು ಕೆಲವರಿಗೆ ಅವರವರ ಅನುಭವದ ಮೇಲೆ ಹೋಗ್ತದೆ. ಆಗ ಜನ್ಮವಾಯಿತು, ಒಂದು ದಿನ ನನಗೆ ಮರಣವಾಗ್ತದೆ, ಒಂದು ದಿನ ನಾನು ಈ ಪ್ರಪಂಚದಲ್ಲಿ ಇಲ್ಲದೇ ಆಗ್ತೇನೆ, ಕಣ್ಣಿಗೆ ಕಾಣದೇ ಆಗ್ತೇನೆ ಎಂಬ ಸತ್ಯವನ್ನು ಯಾರು ಒಬ್ಬ ತಿಳಿತಾನೋ ಅವನಿಗೆ ಎಲ್ಲದರ ಅರಿವು ಆಗ್ತದೆ. ಖಂಡಿತವಾಗಿ ಈ ಜನ್ಮದ ಅರಿವು ಆಗ್ತದೆ ಅವನಿಗೆ. ಒಂದು ದಿನ ನಾನು ಇಲ್ಲ ಅಂತ ಹೇಳಿದರೆ ಏನು ಅರ್ಥ? ನಾನು ಭೂಮಿಗೆ ಬಂದದಕ್ಕೆ ಒಂದು ಸಿಗ್ನೇಚರ್ ಹಾಕಿದ್ದೇನೆ, ಅದು ನನ್ನ ಜನ್ಮದಿನ. ನಾನು ಈ ಭೂಮಿಗೆ ಬಂದದ್ದಕ್ಕೆ, ನಾನು ಈ ಭೂಮಿಯಿಂದ ಬಿಟ್ಟು ಹೋಗುವುದಕ್ಕೆ ಒಂದು ದಿನ ಬೇಕಲ್ಲ. ಜನ್ಮದಿನವನ್ನು ಎಲ್ಲರ ಜೊತೆ ಕೊಂಡಾಡ್ಬೋದು, ಹ್ಯಾಪಿ ಬರ್ಡೇ. ಆದರೆ
ಈ ಮರಣದ ದಿನವನ್ನು ಯಾರ ಜೊತೆ ಕೊಂಡಾಡೋದು? ಬರ್ತ್ಡೇ ಮಾಡೋವಾಗ ಎಲ್ಲರೂ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಬಂಧು ಬಳಗ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅವರು ಇರ್ತಾರೆ, ಇವರು ಇರ್ತಾರೆ, ಅವರವರ ಸ್ಥಿತಿಗೆ ತಕ್ಕವಾಗಿ ಯಾರೋ ಒಬ್ಬರು ಇರ್ತಾರೆ ಬರ್ತ್ಡೇ ಆಗುವಾಗ ಅಲ್ವಾ. ಮರಣದ ದಿನ ಆಗುವಾಗ ನಮ್ಮ ಜೊತೆ ಎಷ್ಟು ಜನ ಇದ್ದರೂ ನಮಗೆ ಗೊತ್ತಾಗ್ತದಾ? ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಅಲ್ವಾ. ಗೊತ್ತಾಗ್ತದೆ ಆತ್ಮಕ್ಕೆ ಸೂಕ್ಷ್ಮತೆ ಇದ್ದರೆ. ಈ ದೇಹಕ್ಕೆ ಯಾವುದು ಗೊತ್ತಾಗೋದಿಲ್ಲ, ನನ್ನ ಸುತ್ತ ಯಾರು ಕೂಗ್ತಾ ಇದ್ದಾರೆ ಅಂತೇಳಿ. ಬರ್ತ್ಡೇ ದಿನ ಎಷ್ಟು ಜನ ಬಂದು ಗಿಫ್ಟ್ ಕೊಡುವಾಗ, ಕೇಕ್ ಕಟ್ ಮಾಡುವಾಗ ಅನೇಕ ರೀತಿಯಲ್ಲಿ ಎಲ್ಲವೂ ಸಿಗ್ತದೆ, ಅನುಭವ ಆಗ್ತದೆ. ಅವರು ಬಂದರು, ಇವರು ಬಂದರು, ಫ್ರೆಂಡ್ಸ್ ಬಂದರು, ಅವರು ಬಂದರು, ಆ ಕಡೆಯವರು ಬಂದರು, ಈ ಕಡೆಯವರು ಬಂದರು ಅಂತೇಳಿ. ಇದೇ ಸತ್ತು ಹೋದ ದೇಹಕ್ಕೆ ತಾನೆ ಬರ್ತ್ಡೇ ಮಾಡಿದ್ದು. ಆದಾಗ ಅಂಥ ಸಮಯದಲ್ಲಿ ಈ ಸತ್ತು ಹೋದ ದೇಹದ ಹತ್ರ ಯಾರಿರ್ತಾರೆ? ಆ ದೇಹಕ್ಕೆ ಗೊತ್ತಾಗ್ತದ? ಆ ಬುದ್ಧಿಗೆ ಗೊತ್ತಾಗ್ತದ? ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡುವ, ಗೊತ್ತಾಗೋದಿಲ್ಲ. ಇಟ್ಸ್ ಎ ಡೆಡ್ ಬಾಡಿ. ಡೆಡ್ ಬಾಡಿ ಅಷ್ಟೇ, ಅನ್ಕಾನ್ಷಿಯಸ್. ಯಾರು ನಿಂತ್ಕೊಂಡ್ರೂ ಗೊತ್ತಾಗಲ್ಲ, ಯಾರು ಬಿಟ್ಟರೂ ಗೊತ್ತಾಗೋದಿಲ್ಲ, ಯಾರು ಹತ್ತರೂ ಗೊತ್ತಾಗೋದಿಲ್ಲ, ಏನು ಮಾಡಿದರೂ ಗೊತ್ತಾಗೋದಿಲ್ಲ ಅಲ್ವಾ. ಅದು ಗೊತ್ತಾಗ್ತದೆ ಯಾರಿಗೆ? ಆತ್ಮಕ್ಕೆ ಮಾತ್ರ, ದೇಹಕ್ಕೆ ಬರುವುದಿಲ್ಲ. ಅಲ್ಲಿ ಮನಸ್ಸು, ಈ ಬುದ್ಧಿ ಯಾವುದು ಕೆಲಸ ಮಾಡೋದಿಲ್ಲ. ಅಲ್ಲಿ ಕೇವಲ ಆತ್ಮದಲ್ಲಿ ತುಂಬಿಸಿಕೊಳ್ತದೆ. ಈ ಆತ್ಮದಲ್ಲಿ ತುಂಬಿಸಿಕೊಳ್ಳುವಾಗ ಅವ ಪುಣ್ಯ ಮಾಡಿದ ಪಕ್ಷದಲ್ಲಿ, ಅವ ಪವಿತ್ರ ಆತ್ಮವಾಗಿದ್ದರೆ, ಅವನು ಸತ್ಯ ಆತ್ಮ ಆಗಿದ್ದರೆ, ಅವನು ಪುಣ್ಯ ಆತ್ಮ ಆಗಿದ್ದರೆ, ಸಾವಿರಾರು ಜನ ಅಲ್ಲಿ ಕೂತುಕೊಂಡು ಏನೋ ಒಂದು ವಿಚಾರ ಅವನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಜನ್ಮದಿನ ಮುಖ್ಯವಲ್ಲ, ಹೇಳೋದು ಅರ್ಥ ಆಯ್ತಾ? ಹುಟ್ಟು ಹೇಗಿದ್ದರೇನು, ಮರಣ ಚರಿತ್ರೆ ಆಗಬೇಕು ಅಂತ ಹೇಳಿದ್ದಾರೆ. ಹುಟ್ಟುದೊಂದು ಆಸೆಯಿಂದಲೇ ಹುಟ್ಟುದು. ಪ್ರತಿಯೊಬ್ಬ ಹುಟ್ಟುದೊಂದು ಆಸೆಯಿಂದಲೇ, ನನ್ನನ್ನು ಸೇರಿಸಿ ಹೇಳೋದು. ಎಂಥದೇ ಪರಬ್ರಹ್ಮಜ್ಞಾನಿ ಆದರೂ ಸರಿ, ರಾಮ ಆದರೂ ಸರಿ, ಕೃಷ್ಣ ಆದರೂ ಸರಿ, ಅಲ್ಲ ಯಾರೇ ಎಂಥ ಅವತಾರ ಆದರೂ ಸರಿ, ಈ ಭೂಮಿಯಲ್ಲಿ ಬಂದಿದೆ ಅಂತ ಹೇಳಿದರೆ ಅದೊಂದು ಆಸೆಗೇ ಬಂದಿದೆ. ಅದು ಕರ್ತವ್ಯವ, ಅಲ್ಲ ಆಸೆಯ, ಅಲ್ಲ ಸ್ವಾರ್ಥವ, ನಿಸ್ವಾರ್ಥವ, ಅದು ಎರಡನೇ ವಿಚಾರ. ಒಟ್ಟಿನಲ್ಲಿ ಅದಕ್ಕೆ ಮೂಲವಾಗಿರೋ ವಿಚಾರ ಒಂದು ಬಂಧನ. ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಈ ಭೂಮಿಗೆ ಬರಲೇಬೇಕು. ಇದು ಸತ್ಯ, ಇದು ಜನ್ಮ. ಈ ಭೂಮಿಗೆ ಒಂದು ಅವತಾರವಾಗಿ ಬಂತು ಅಂತ ಹೇಳಿದರೆ, ಅದು ಯಾರೇ ಆಗಲಿ, ಭಗವಂತನಾಗಿದ್ದರೂ ಸರಿ, ಒಂದು ಭಿಕ್ಷುಕನ ಮಗ ಆದರೂ ಸರಿ, ಒಂದು ಮಗು ಆದರೂ ಸರಿ, ಅದು ಜನ್ಮವೇ. ಇಷ್ಟೇ. ಈ ಜನ್ಮವನ್ನು ಸರಿಯಾಗಿ ಒಬ್ಬ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಅವನಿಗೆ ಎಷ್ಟೋ ವರ್ಷಗಳು ಬೇಕು. 1-2 ವರ್ಷಗಳಲ್ಲಿ ಸಾಕಾಗೋದಿಲ್ಲ, ಎಷ್ಟೋ ವರ್ಷಗಳು ಬೇಕು. ಆ ಜನ್ಮದ ಸತ್ಯವನ್ನು ತಿಳಿದರೆ, ಈ ಮಾನವ ಜನ್ಮದ ಸತ್ಯವನ್ನು ತಿಳಿದರೆ, ಅವನ ಮರಣದ ದಿನವನ್ನು, ಆ ಮರಣವನ್ನು ಯಾವ ರೀತಿ ಆಗಬೇಕು, ಮರಣ ಅಂದರೆ ಏನು ಅಂತಲೇ ಅವ ಅರ್ಥ ಮಾಡಿಕೊಳ್ತಾನೆ. ಇದು ನಶ್ವರ. ಇಲ್ಲಿ ಕೇವಲ ಒಂದು ಮಾಯೆಯ ಆಟ ಆಗ್ತಾ ಉಂಟು. ಈ ಮಾಯೆಯ ಆಟದಲ್ಲಿ, ಈ ಮಾಯೆಯನ್ನು ದಾಟಿ ಸತ್ಯದಲ್ಲಿ ನಾನು ನಿಲ್ಲುವುದು ಹೇಗೆ ಅಂತೇಳಿ ಜನ್ಮದ ಅರಿವಾದವ ಯೋಚನೆ ಮಾಡ್ತಾನೆ. ಗೊತ್ತಾಯ್ತಾ? ಜನ್ಮದ ಅರಿವಾದರೆ, ಇಲ್ಲದರೆ ಆಗುವುದಿಲ್ಲ ಇದು. ಈ ಮಾನವ ಜನ್ಮದ ಸತ್ಯವನ್ನು ತಿಳಿದರೆ, ಅಂಥವರು ಈ ಪ್ರಪಂಚದಲ್ಲಿ ಹುಟ್ಟಿದರೆ ಈ ಪ್ರಪಂಚಕ್ಕೊಂದು ಒಳಿತೆ, ಮಾನವ ಕುಲಕ್ಕೆ ಒಳಿತೆ. ಯಾರಿಗೆ ಹೇಳುವುದಿದು? ಜನ್ಮದ ಅರಿವಾದವರಿಗೆ. ಜನ್ಮದ ಅರಿವಾದವರಿಂದ ಮಾತ್ರ ಸಾಧ್ಯ. ಯಾವುದು? ಮಾನವ ಜನ್ಮದ ಒಳಿತನ್ನು ನೋಡಲಿಕ್ಕೆ, ಈ ಮಾನವ ಜನ್ಮದ ಸಾರ್ಥಕತೆಯನ್ನು ತಿಳಿಲಿಕ್ಕೆ. ಆಗ ಒಂದು ಗುರುಗಳು ಸಿಗ್ತಾರೆ ಜೀವನದಲ್ಲಿ. ಆ ಗುರುಗಳು ಸಿಕ್ಕುವಾಗ ಅವರು ಸತ್ಯವನ್ನು ಹೇಳ್ತಾರೆ. ನೀನು ಹುಟ್ಟಿ ಆಯಿತು, ಯಾಕೆ ಬೇಕಾಗಿ ಹುಟ್ಟಿದಂತ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಬೇಕಾಗಿ ಹುಟ್ಟಿದಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತುಂಟಾ ಅಂತ ಕೇಳ್ತಾರೆ. 10 ಜನರ ಹೃದಯದಲ್ಲಿ ನಿಲ್ಲು ಅಂತ ಹೇಳ್ತಾರೆ. 10 ಜನರ ಹೃದಯದಲ್ಲಿ ನೀನು ನಿಂತರೆ ನೀನು ಈ ಪ್ರಪಂಚಕ್ಕೆ ಬಂದದಕ್ಕೂ ಆಧಾರ ಉಂಟು,
ಈ ಪ್ರಪಂಚವನ್ನು ಬಿಟ್ಟು ಹೋದದ್ದಕ್ಕೂ ಆಧಾರ ಉಂಟು. ಈ ಪ್ರಪಂಚದಲ್ಲಿ ನೀನು ಏನು ಮಾಡಿದ್ದಿ, ಈ ಜನನ ಮತ್ತು ಮರಣದ ನಡುವಿನಲ್ಲಿ ನೀನು ಏನು ಮಾಡಿದ್ದಿ, ಅದರ ಸತ್ಯವನ್ನು ಪ್ರಪಂಚ ಮಾತಾಡ್ತದೆ. ಇಷ್ಟೇ ಆಗೋದು, ಬೇರೆ ಎಂತ ಆಗೋದಿಲ್ಲ. ಇವತ್ತು ನಾವು ಅನೇಕ ರಾಜ ಮಹಾರಾಜರು, ಅನೇಕ ಆದರ್ಶ ಪುರುಷರು, ಅನೇಕ ಜ್ಞಾನಿಗಳು, ಯೋಗಿಗಳ ವಿಚಾರವನ್ನು ಮಾತಾಡ್ತೇವೆ ಅಂತೇಳಿದರೆ ಅವರು ಮಾತಾಡಲಿಕ್ಕೆ ಬಿಟ್ಟು ಹೋಗಿದ್ದಾರೆ. ಹುಡುಕು, ನೀನು ನಿನ್ನ ಒಳಗೆ ನೀನು ಹುಡುಕು. ಅಷ್ಟು ಸತ್ಯವನ್ನು ಹೇಳಿ ಹೋಗಿದ್ದಾರೆ ಅವರು. ಈ ಪ್ರಪಂಚದ ಅಷ್ಟು ಸತ್ಯವನ್ನು, ಮನುಷ್ಯನ ಒಳಗಿರುವ ಅಷ್ಟು ಸತ್ಯವನ್ನು ಹೇಳಿ ಹೋಗಿದ್ದಾರೆ. ಭೌತಿಕ ಜೀವನಕ್ಕೆ ಏನು ಬೇಕು, ಜ್ಞಾನದ ದಾರಿಗೆ ಏನು ಬೇಕು, ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಏನು ಬೇಕು, ಮುಕ್ತಿ ಮಾರ್ಗಕ್ಕೆ ಹೋಗಲಿಕ್ಕೆ ಏನು ಬೇಕು, ಎಲ್ಲ ವಿಚಾರವನ್ನು ನಮ್ಮ ಹಿರಿಯರು ಹೇಳಿ ಹೋಗಿದ್ದಾರೆ. ಭೌತಿಕ ಜೀವನಕ್ಕೆ ಸಂಬಂಧಪಟ್ಟ ಆದರ್ಶ ಪುರುಷರುಗಳು. ಅರ್ಥ ಆಯಿತಾ? ಈ ಪ್ರಪಂಚಕ್ಕೆ ಅನೇಕ ರೀತಿಯಲ್ಲಿ ಸಮಾಜಕ್ಕೆ ಒಳಿತನ್ನು ಮಾಡಿದವರು. ಇನ್ನು ಜ್ಞಾನ ಮಾರ್ಗದಲ್ಲಿ ಹೋಗುವುದು ಅಂತೇಳಿದರೆ ಆತ್ಮಕ್ಕೆ ಸಂಬಂಧಪಟ್ಟವರು. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಎರಡು ರೀತಿಯ ವಿಚಾರಗಳನ್ನು ಹೇಳಿದ್ದಾರೆ ಅಂತ ಹೇಳೋದು ಈ ಪ್ರಪಂಚದಲ್ಲಿ. ಒಂದೆರಡು ವಿಚಾರವನ್ನು ಹೇಳಿದಲ್ಲ, ಎರಡು ರೀತಿಯ ವಿಚಾರವನ್ನು ಈ ಪ್ರಪಂಚದಲ್ಲಿ ಹೇಳಿದ್ದಾರೆ. ನಿನ್ನ ಆತ್ಮಕ್ಕೆ ಏನು ಬೇಕು ಅದನ್ನೂ ಹೇಳಿದ್ದಾರೆ, ನಿನ್ನ ಆಸೆಗೆ ಏನು ಬೇಕು ಅದನ್ನೂ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಜನ್ಮ ಸಾರ್ಥಕವಾಯಿತು. ಆ ರೀತಿ ಒಂದು ಜನ್ಮವನ್ನು ಪಡೆದರೆ ಅಂಥವರ ಜನ್ಮದಿನವನ್ನು ಆಚರಿಸುವುದು, ಅಂಥವರ ಜಯಂತಿಯನ್ನು ಆಚರಿಸುವುದು, ಅಂಥವರ ಆರಾಧನಾ ಮಹೋತ್ಸವವನ್ನು ಆಚರಿಸುವುದರಲ್ಲಿ ತಪ್ಪಿಲ್ಲ. ನಿಸ್ವಾರ್ಥ ಪ್ರಪಂಚದ ಸೇವೆ, ಲೋಕ ಕಲ್ಯಾಣಾರ್ಥವಾದ ಸೇವೆ ಅದು. ಅವರ ಸ್ವಾರ್ಥಕ್ಕೆ ಬೇಕಾಗಿ ಇಲ್ಲೇ ಇಲ್ಲ. ಅವರ ಸ್ವಾರ್ಥಕ್ಕೆ ಬೇಕಾಗಿ ಇಲ್ಲವೇ ಇಲ್ಲ. ಎಲ್ಲ ಪ್ರಪಂಚದ ಒಳಿತಿಗೆ ಬೇಕಾಗಿ, ಮನುಕುಲದ ಒಳಿತಿಗೆ ಬೇಕಾಗಿ. ಮಾನವ ಜನ್ಮ ಅಂತೇಳಿದರೆ ಮನುಕುಲದ ಒಳಿತಿಗೆ ಬೇಕಾಗಿರುವ ಸ್ಥಿತಿ, ಪವಿತ್ರವಾದ ಸ್ಥಿತಿ ಅದು ಮಾನವ ಜನ್ಮ ಅಂತೇಳಿದರೆ. ಈ ಮಾನವ ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾವ ರೀತಿ ಅಂತೇಳಿ. ಮಾನವ ಅರ್ಥ ಮಾಡಿಕೊಂಡರೆ ಅವ ಪವಿತ್ರವಾದ ಸ್ಥಾನವನ್ನು ತಲುಪಿ ಒಂದು ಮುಕ್ತಿಯ ಮಾರ್ಗದಲ್ಲಿ ಹೋಗಿ ಮುಂದೆ ಮುಂದೆ ಮನುಷ್ಯ ಜನ್ಮದಲ್ಲಿ ಬಂದು ಈ ಮನುಕುಲಕ್ಕೆ ಒಳಿತನ್ನೇ ಮಾಡ್ತಾನೆ. ಒಂದು ಜನ್ಮದಿನ ಆಚರಿಸೋದು ಭಾಳ ಮುಖ್ಯವಲ್ಲ. ಹ್ಯಾಪಿ ಬರ್ಡೇ ಮಾಡೋದು ತುಂಬ ಸುಲಭ. ಈ ಹ್ಯಾಪಿ ಬರ್ಡೇ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಹ್ಯಾಪಿ ಅಂದರೆ ಸಂತೋಷ. ನೀನು ಸಂತೋಷವಾಗಿರಲಿಕ್ಕೆ ಈ ಮನುಷ್ಯ ಜನ್ಮ ನಿನಗೆ ಸಿಕ್ಕಿದ್ದು. ಅದಕ್ಕೆ ಹ್ಯಾಪಿ ಬರ್ತ್ಡೇ. ನೀನು ಸಂತೋಷವಾಗಿರು, ಯಾವಾಗಲೂ ಸಂತೋಷವಾಗಿರು. ನಿನಗೆ ಮಾನವ ಜನ್ಮ ಸಿಕ್ಕಿದೆ, ಇದರಿಂದ ದೊಡ್ಡ ವಿಚಾರ ಇಲ್ಲ. ಈ ಮಾನವ ಜನ್ಮದಲ್ಲಿ ನೀನು ಏನು ಮಾಡಬೇಕು ಅದು ಬಹಳ ಮುಖ್ಯ. ಅದನ್ನು ನೀನು ತಿಳಿಯುವುದು ಜನ್ಮದ ರಹಸ್ಯ. ಮಾನವ ಅಂದರೆ ಏನು ಅಂತೇಳಿ, ಮನುಷ್ಯ ಅಂದರೆ ಏನು ಅಂತೇಳಿ, ಆ ಭಗವಂತ ಅಂದರೆ ಏನು, ಆ ಶಕ್ತಿ ಅಂದರೆ ಏನು, ಗುರು ಅಂದರೆ ಏನು ಅಂತ ಒಬ್ಬ ತನ್ನ ಅಂತರಾತ್ಮದೊಳಗೆ ತಿಳಿತಾನಲ್ಲ, ಅವನಿಗೆ ಮಾನವ ಜನ್ಮದ ಸಾರ್ಥಕತೆ ತನ್ನಿಂದ ತಾನಾಗಿ ಗೊತ್ತಾಗ್ತದೆ. ಇಲ್ಲದ ಹೋದ ಪಕ್ಷದಲ್ಲಿ ಯಾವುದು ಗೊತ್ತಾಗೋದಿಲ್ಲ ಇಲ್ಲಿ. ಆಗ ಒಂದು ದಿನ ನಾವು ಬಂದ ದಿನ, ಅದು ಬೇಕಾದರೆ ಮರೆತು ಹೋಗ್ಬೋದು. ನಿನ್ನ ಮರಣದ ದಿನ ಯಾವತ್ತೂ ಮರಿಬಾರ್ದು. ಪ್ರತಿಯೊಬ್ಬ ಮನುಷ್ಯ ತಿಳಿದುಕೊಳ್ಬೇಕಾದ ವಿಚಾರ, ತನ್ನ ಮರಣ ಪ್ರಪಂಚಕ್ಕೊಂದು ಉತ್ತರವಾಗಿರಬೇಕು ಅಂತೇಳಿ. ತನ್ನ ಮರಣವನ್ನು ಈ ಪ್ರಪಂಚ ಮಾತಾಡಬೇಕು ಅಂತೇಳಿ. ತನ್ನ ಮರಣ 10 ಜನರಿಗೆ ದಾರಿದೀಪ ಆಗಬೇಕು ಅಂಥೇಳಿ. ತನ್ನ ಮರಣ ಅನೇಕ ಜ್ಞಾನವನ್ನು ಕರುಣಿಸಬೇಕು ಅಂತೇಳಿ. ಯಾರು ಒಬ್ಬ ಜೀವನ ಮಾಡ್ತಾನೋ ಅವನು ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಅವನು ಪರಮಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಅವನು ಪ್ರಪಂಚಕ್ಕೆ ಬೇಕಾದವನಾಗ್ತಾನೆ. ತನ್ನ ಮರಣದ ಬಗ್ಗೆ ಯೋಚನೆ ಮಾಡಿದವನು. ಕಾರಣ ಏನು? ಬಂದಾಯಿತು, ಬಂದ ನಂತರ ಹೋಗಲೇಬೇಕು. ಇಲ್ಲಿ ಸಣ್ಣ ವಿಚಾರ ಇರೋದು, ಕೇವಲ ಒಂದು ಕ್ಷಣಗಳಿರೋದು. ಇಲ್ಲಿ ಒಂದು ಕ್ಷಣದ ವಿಚಾರ ಜೀವನ ಅಂತೇಳಿದರೆ, ಭಗವಂತನಿಗೆ ಒಂದು ಕ್ಷಣ, ಭಗವಂತನ ದೃಷ್ಟಿಯಿಂದ ನೋಡಿದರೆ ನಮಗೆ ಅದೆಷ್ಟೋ ವರ್ಷ ನಾವು ಜೀವನ ಮಾಡಿದೆವು ಅಂತೇಳಿ, ಅದೆಷ್ಟೋ ವರ್ಷ ನಾವು ಮಾಡಿದೆವು, ಹಾಗೆ ಮಾಡಿದೆವು, ಹೀಗೆ ಮಾಡಿದೆವು ಅಂತೇಳಿ. ಭಗವಂತನಿಗೆ ಅದು ಒಂದು ಕ್ಷಣ, ಒಂದು ಕನಸಿನ ಹಾಗೆ, ನಿದ್ರೆಯಲ್ಲಿ ಬಂದು ಹೋದಾಗೆ ನೀನು ಈ ಭೂಲೋಕಕ್ಕೆ ಬಂದದ್ದು ಎಂಬ ಸತ್ಯವನ್ನು ತಿಳಿ.
ಬೇರೆ ಏನಲ್ಲ. ನಿದ್ರೆಯಲ್ಲಿ ಬಂದು ಹೋದಾಗೆ, ಕನಸಲ್ಲಿ ಬಂದು ಹೋದಾಗೆ ನೀನು ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದಿ. ಆದರೆ ನೀನು ಈ ಜೀವನವನ್ನು ಬಿಟ್ಟು ಹೋಗುವಾಗ ಈ ಕನಸು ನನಸಾಗಲಿ. ಈ ಕನಸು ನನಸಾಗುವುದಂದರೆ 10 ಜನರ ಹೃದಯದಲ್ಲಿ ಶಾಶ್ವತವಾಗಿ ನಿಲ್ಲಿ. ಕನಸು ನನಸಾಗುವುದು ಅಂದರೆ ನಮಗೊಂದು ಕನಸು ಬಿತ್ತು ನಮಗೆ ನನಸಾಗಬೇಕು ಅಂತ ಅರ್ಥ ಅಲ್ಲ. ಈ ಜೀವನವೇ ಕನಸು. ಈ ಜೀವನದ ಕನಸು 10 ಜನರ ಜೀವನಕ್ಕೆ ನನಸಾಗಲಿ ಅಂತೇಳಿ ಒಬ್ಬ ಜೀವನ ಮಾಡ್ತಾನಲ್ವ, ಅವನು ಶ್ರೇಷ್ಠ ವ್ಯಕ್ತಿ ಅಂತೇಳಿ. ಅವನ ಹತ್ರ ಎಲ್ಲ ಶಕ್ತಿಗಳು, ಎಲ್ಲ ಜ್ಞಾನವು ಯಾವುದೋ ಒಂದು ರೀತಿಯಲ್ಲಿ ಬಂದು ಸೇರ್ತದೆ. ಆಗ ಅವನಿಗೆ ಒಂದು ಸರಿಯಾದ ಒಂದು ಗುರು ಸಿಕ್ಕಿದರೆ ಅವನಿಗೆ ಆತ್ಮಜ್ಞಾನವಾಗ್ತದೆ. ಆಗ ಅವನು ಹುಡುಕುವುದು ಬುದ್ಧಂ ಶರಣಂ ಗಚ್ಚಾಮಿ ಅಷ್ಟೇ, ಧರ್ಮಂ ಶರಣಂ ಗಚ್ಚಾಮಿ. ಅಲ್ಲಿಗೆ ಹೋಗಿ ಸೇರ್ತಾನೆ. ಎಲ್ಲಿಗೆ ಹೋಗಿ ಸೇರ್ತಾನೆ? ಶೂನ್ಯ ಸ್ಥಿತಿಯನ್ನು ಹುಡುಕ್ತಾ ಹೋಗ್ತಾನೆ, ಸತ್ಯವನ್ನು ಹುಡುಕ್ತಾ ಹೋಗ್ತಾನೆ. ಕೊನೆಗೆ ಅವನಿಗೆ ಶರಣಾಗತಿ ಮಾತ್ರ ಕಾಣೋದು. ಬುದ್ಧ ಅಂತ ಹೇಳಿದರೆ ಎಲ್ಲದಕ್ಕೂ ಸಿದ್ಧನಾದವ, ಎಲ್ಲವನ್ನೂ ಸ್ವೀಕರಿಸುವವ, ಎಲ್ಲವನ್ನೂ ತನ್ನ ಒಳಗೆ ಬಚ್ಚಿಟ್ಟುಕೊಂಡವ. ಅರ್ಥ ಆಯ್ತಲ್ವ? ಎಲ್ಲ ಬುದ್ಧಿಯನ್ನು ಒಂದು ಮಾಡಿದವ ಬುದ್ಧನಾದ, ಅರಿಷಡ್ವರ್ಗಗಳನ್ನು ಒಂದು ಮಾಡಿದವ ಬುದ್ಧನಾದ. ಅರ್ಥ ಆಯ್ತಾ? ಅವನೇ ಸಿದ್ಧನಾದ ಪ್ರಪಂಚಕ್ಕೆ. ಅವನೇ ಸಿದ್ಧವಾಗಿ ಪ್ರಪಂಚಕ್ಕೆ 1000 ವಿಚಾರಗಳನ್ನು ಸಾರಿದ. ಅವನು ಹೇಳಿದೇನು? ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಅಂದರೆ ಗುರು. ಅರ್ಥ ಆಯ್ತಾ? ಶರಣಂ, ಗುರುವಿಗೆ ಶರಣಾಗು. ಆ ಗುರು ಎಂಬ ಸತ್ಯಕ್ಕೆ ಶರಣಾಗು, ಎಲ್ಲವೂ ಸಿಗ್ತದೆ. ಏನು ಚಿಂತೆ ಮಾಡಬೇಡ, ಎಲ್ಲವೂ ಶಾಂತಿ ಆಗ್ತದೆ ಎಂಬ ಸ್ಥಿತಿಯನ್ನು ಕಂಡುಕೊಂಡ ಯಾರು? ರಾಜನಾದವ, ಮಹಾರಾಜನಾದವ, ಸಕಲ ಸೌಕರ್ಯವನ್ನು ತನ್ನ ಒಳಗೆ ಇಟ್ಟುಕೊಂಡವ. ಅಷ್ಟು ಇತ್ತು ಅವನಿಗೆ ಯಾವುದಕ್ಕೂ ಕೊರತೆ ಇಲ್ಲ ಆಯಿತು. ಈ ವೈರಾಗ್ಯ ಬರುವ ಅವಶ್ಯಕತೆ ಇಲ್ಲ ಆಯಿತು ಅವನಿಗೆ. ಊಟಕ್ಕೂ ಚಿಂತೆ ಇಲ್ಲ, ಒಡವೆಗೂ ಚಿಂತೆ ಇಲ್ಲ, ಯಾವುದಕ್ಕೂ ಹೆಣ್ಣು ಹೊನ್ನು ಮಣ್ಣು ಯಾವುದಕ್ಕೂ ಚಿಂತೆ ಇಲ್ಲ ಆಯಿತು ಅವನಿಗೆ. ಅಂಥ ಒಂದು ಹೈ ಸ್ಪೆಷಲಿಟಿಯಲ್ಲಿ ಅವ ಇದ್ದ. ವಿಧಿ ಹೇಗೆ ಟರ್ನ್ ಮಾಡಿತು ಅಂತೇಳಿ ಯಾರಿಗೂ ಗೊತ್ತಾಗಲಿಲ್ಲ. ಅದಕ್ಕೆ ಬೇಕಾಗಿ ಹುಟ್ಟಿದವ ಅದೇ ಆಗ್ತಾನೆ ಅಂತ ಹೇಳೋದು. ಅವನು ಬುದ್ಧನಾಗಲಿಕ್ಕೆ ಹುಟ್ಟಿದವ, ಅವನು ಸಿದ್ಧನಾಗಲಿಕ್ಕೆ ಹುಟ್ಟಿದವ, ಅವನ ಪ್ರಪಂಚದ ಒಳಿತಿಗಾಗಿ ಹುಟ್ಟಿದವ, ಅವನ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದವ. ಅವನ ಲೋಕ ಕಲ್ಯಾಣವನ್ನೇ ಮಾಡಬೇಕು. ಇದು ಜನ್ಮದ ರಹಸ್ಯ. ಆ ಜನ್ಮದ ರಹಸ್ಯವನ್ನು ತಿಳಿದ ಕಾರಣ ಅವನು ಬುದ್ಧನಾದ. ಆ ಸತ್ಯವನ್ನು ತಿಳಿದ ಕಾರಣ ಅವನು ಬುದ್ಧನಾದ. ಅವನು ಸಿದ್ಧನಾದ, ಪ್ರಪಂಚಕ್ಕೆ ಸತ್ಯವನ್ನು ಹೇಳಿದ. ಯಾರು? ಬುದ್ಧ. ಇಲ್ಲಿ ಬುದ್ಧನ ಬಗ್ಗೆ ಮಾತಾಡೋದಲ್ಲ, ಈ ಕ್ಷಣದಲ್ಲಿ ಬುದ್ಧ ಬಂದ, ಆದ ಕಾರಣ ಬುದ್ಧನನ್ನು ಹೇಳಿದ. ಅರ್ಥ ಆಯ್ತಾ? ಆಗ ಜನ್ಮ ಅಂತ ಹೇಳಿದರೆ ಈ ಶಾಶ್ವತವಾಗಿ ಇರಲಿಕ್ಕೆ ನಾವು ಕಲಿಬೇಕು. ಮಾನವ ಜನ್ಮಕ್ಕೆ ಬಂದರೆ, ಈ ಮಾನವ ಜನ್ಮದಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳಿದರೆ, ಈ ಮಾನವ ಜನ್ಮದ ಏನೋ ಒಂದು ಕುರುಹು, ಏನೋ ಒಂದು ಗುರುತು ಈ ಪ್ರಪಂಚದಲ್ಲಿ ನಾವು ಬಿಟ್ಟು ಹೋಗಬೇಕು. ಈಗ ಬುದ್ಧ ಯಾರು ಅಂತಲೇ ಗೊತ್ತಿಲ್ಲ ನಮಗೆ. ನೀನು ಬುದ್ಧನನ್ನು ನೋಡಿದ್ಯಾ? ಇಲ್ಲ. ಇಲ್ಲಿ ಯಾರಾದರೂ ಬುದ್ಧನನ್ನು ನೋಡಿದ್ದಾರಾ? ಇಲ್ಲ. ಆದರೆ ಬುದ್ಧ ಅಂತೇಳಿದರೆ ನಿಮಗೆಲ್ಲ ಅರ್ಥ ಆಗ್ತದಲ್ಲ, ಕಾರಣ ಏನು? ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಪ್ರಕೃತಿಯಲ್ಲಿದ್ದಾನೆ. ಆದ ಕಾರಣ ನಿಮ್ಮ ಅಂತರಾತ್ಮವನ್ನು ರಿಸೀವ್ ಮಾಡ್ತಾರೆ ಖಂಡಿತವಾಗಿ. ಯಾವುದೋ ಒಂದು ರೀತಿ ನಮ್ಮ ಪ್ರಕೃತಿಯಲ್ಲಿ ಇದ್ದಾನೆ. ಪ್ರಕೃತಿಯಲ್ಲಿ ಇರುವ ಕಾರಣ ನಮ್ಮ ಆತ್ಮದೊಳಗೆ ಹೋಗೋದು. ನಮಗೆಲ್ಲ ಬದುಕಲಿಕ್ಕೆ ಸಹಾಯ ಮಾಡೋದು ಪ್ರಕೃತಿ ಅಲ್ವ. ಪ್ರಕೃತಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯವ? ನಾವು ಏನು ಕೊಟ್ಟೆವು ಪ್ರಕೃತಿಗೆ? ಎಲ್ಲ ಕೆಡಿಸಿದ್ದೆವು. ಮನುಷ್ಯ ಅಂದರೆ ಹೇಗಿರಬೇಕು? ಪ್ರಕೃತಿ ಆಗಿರಬೇಕು, ಪಂಚಭೂತಗಳಾಗಿರಬೇಕು. ಯಾವುದೇ ರೀತಿಯ ಜಾತಿ ಭೇದ, ಕುಲ, ಗೋತ್ರ, ನಾನು ನೀನು, ಮೇಲೆ ಕೆಳಗೆ, ಅದು ಇದು, ಆ ಕಡೆದು ಈ ಕಡೆದು ಏನೂ ಹೇಳಬಾರ್ದು. ಪಂಚಭೂತಗಳು ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮಗಳಿಗೆ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಉಂಟು, ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಉಂಟು. ಎಲ್ಲರೂ ಚೆನ್ನಾಗಿರಿ ಅಂತೇಳಿ. ಪಂಚಭೂತಗಳಿಲ್ಲದೆ ಯಾವುದಿಲ್ಲ ಅಲ್ಲ ಇಲ್ಲಿ. ಯಾವ್ದಾರು ಉಂಟಾ? ಇಲ್ಲ. ಸತ್ಯ ಅಲ್ವಾ? ಇದನ್ನು ಅರ್ಥ ಮಾಡಿಕೊಳ್ಳಿ. ಈ ಸ್ಥಿತಿಯನ್ನು ಯಾರೊಬ್ಬ ತಲುಪುತ್ತಾನೋ ಅವನು ದೇವತಾ ಪುರುಷನಾಗ್ತಾನೆ ಅಂತ ಹೇಳೋದು. ಪಂಚಭೂತಗಳಾಗಿ ಎಲ್ಲರಿಗೂ ಒಳ್ಳೆಯದೇ. ಅವ ಯಾವ ರೀತಿ ಸ್ವೀಕಾರ ಮಾಡ್ತಾನೆ ಆ ರೀತಿ. ನಾನು ಎಲ್ಲವೂ ಕೊಟ್ಟಿದ್ದೇನೆ, ಎಲ್ಲವೂ ಕೊಟ್ಟಾಯಿತು, ಇದು ನಿನಗೆ ಬಿಟ್ಟ ವಿಚಾರ. ನೀನು ಕೆಡಿಸ್ತೀಯ, ನಿನ್ನ ಆಯುಷ್ಯನ್ನು ನೀನು ಬೆಳೆಸ್ತೀಯ, ನಿನ್ನ ಜ್ಞಾನವನ್ನು ವೃದ್ಧಿ ಮಾಡ್ತೀಯ, ನಿನ್ನ ಜ್ಞಾನವನ್ನು ಅಜ್ಞಾನ ಮಾಡ್ತೀಯ,
ನನಗೆ ಗೊತ್ತಿಲ್ಲ, ನಿನಗೆ ಬಿಟ್ಟ ವಿಚಾರ. ನಿನಗೇನು ಬೇಕೆಲ್ಲ ಕೊಟ್ಟಿದ್ದೇನೆ. ಅದೆಷ್ಟೋ ಜನ್ಮವನ್ನು ದಾಟಿ ದಾಟಿ ಸಾಧನೆ ಮಾಡಿ 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 ಆ ಒಂದು ಸತ್ಯ ಬೇಕು ಸತ್ಯ ಬೇಕು ಸತ್ಯ ಬೇಕು ಅಂತ ಹೇಳಿ ಈ ಮನುಷ್ಯ ಜನ್ಮಕ್ಕೆ ಇಷ್ಟು ಕೋಟ್ಯಾನು ಕೋಟಿ ಜೀವರಾಶಿಗಳು ಬಂದು ಸೇರಿದೆ ಅಂತ ಹೇಳಿದರೆ ಈ ಮನುಷ್ಯ ಜನ್ಮಕ್ಕೆ ಯಾಕೆ ಬಂದದ್ದು ಅಂತಲೇ ಗೊತ್ತಿಲ್ಲ. ಇದು ಸತ್ಯ. ಈ ಸತ್ಯವನ್ನು ಹೇಳಿದರೆ ಯಾರಿಗೆ ಅರ್ಥ ಆಗೋದಿಲ್ಲ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನು? ಅನುಭವ ಇಲ್ಲ. ಯಾವಾಗ ನಿಮ್ಮಲ್ಲಿ ಅನುಭವ ಇಲ್ಲವೋ ಅಲ್ಲಿವರೆಗೆ ಅದು ಮೂಢನಂಬಿಕೆ, ಅಲ್ಲಿವರೆಗೆ ಅಪನಂಬಿಕೆ, ಅಲ್ಲಿವರೆಗೆ ಸಂಶಯವೇ. ಯಾವಾಗ ನಿಮ್ಮಲ್ಲಿ ದೃಢವಾದ ಅನುಭವ ಬಂತು, ಯಾವಾಗ ನಿಮ್ಮೊಳಗೆ ಸತ್ಯದ ಅರಿವಾಯಿತು, ಆ ಕ್ಷಣದಿಂದ ಉಂಟಲ್ವ ನೀವು ಪರಿವರ್ತನೆ ಆಗ್ತೀರಿ. ಆ ಕ್ಷಣದಿಂದ ನೀವು ಒಪ್ಪುತ್ತೀರಿ, ಎಲ್ಲವನ್ನು ಒಪ್ತೀರಿ. ಧರ್ಮವನ್ನು ಒಪ್ತೀರಿ, ದೇವರನ್ನು ಒಪ್ತೀರಿ, ಋಣವನ್ನು ಒಪ್ತೀರಿ, ಕರ್ಮವನ್ನು ಒಪ್ಪುತ್ತೀರಿ, ಎಲ್ಲವನ್ನು ಒಪ್ಪುತ್ತೀರಿ. ಯಾವಾಗ ನಿಮ್ಮ ಜೀವನದಲ್ಲಿ ಅನುಭವ ಆಗ್ತದೆ ಆವಾಗ. ಅನುಭವಕ್ಕಂಥ ಒಂದು ಶಕ್ತಿ ಉಂಟು, ಅದು ಸ್ವಯಂ ಆಗಿ ಅನುಭವಿಸುವಂಥ ವಿಚಾರ ಅನುಭವ ಅಂತ ಹೇಳಿದರೆ. ಇನ್ನೊಬ್ಬನ ಅನುಭವ ಏನು ಹೇಳಿದರೂ ಅದು ನಿಮಗೆ ಅರ್ಥ ಆಗುವುದಿಲ್ಲ. ಇನ್ನೊಬ್ಬನ ಅನುಭವ, ಅವ ಕಷ್ಟ ಬಂದ, ಅದು ಬಂದ, ಇದು ಬಂದ, ಆ ಕಡೆದು ಆಯಿತು, ಈ ಕಡೆ ಆಯಿತು, ಯಾವುದು ಹೇಳಿದರೂ ನಿಮಗೆ ಅದು ಹೌದಾ 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 ಅಂತ ಕೇಳಿ ಸುಮ್ಮನೆ ಕೂತ್ಕೊಳ್ತೀರಿ. ನಿಮ್ಮ ಜೀವನದಲ್ಲಿ ಆಗುವಾಗ ಹೇಳ್ದರ್ಥ ಆಯ್ತಾ? ನಿಮ್ಮ ಜೀವನದಲ್ಲಿ ಅನುಭವ ಆಗುವಾಗ ನೀವು ಎಸ್ ಹೌದು ಸತ್ಯ ಅಂತ ಒಪ್ಪಿಕೊಳ್ತೀರಿ. ನೀವು ನಿಮ್ಮ ಜೀವನದಲ್ಲಿ ಸತ್ಯದ ಅನುಭವ ಆಗುವಲ್ಲಿವರೆಗೆ ಈ ಸತ್ಯವನ್ನು ಒಪ್ಪಿಕೊಳ್ಳಲಿಕ್ಕೆ ಆಗೋದಿಲ್ಲ, ಆ ಗುರುವಿನ ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ಆ ಸತ್ಯದ ಅನುಭವ ಒಂದು ದಿನ ಆಗ್ತದೆ, ಆಗ ಗುರುವಿನ ಪಾದವನ್ನು ಬಿಟ್ಟರೆ ಬೇರೆ ಯಾವುದೂ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಈ ಸತ್ಯವಾದ ವಿಚಾರ. ಮನುಷ್ಯ ಜನ್ಮದ ಒಂದು ಮುಖ್ಯವಾದ ವಿಚಾರನ ಹೇಳಿದ್ರು. ಮನುಷ್ಯ ಜನ್ಮದ ದಡವನ್ನು ದಾಟಿಸಬೇಕು ಅಂತೇಳಿದರೆ ಜನ್ಮ ಮುಖ್ಯ ಆಗುವುದಿಲ್ಲ, ಮರಣ ಬಹಳ ಮುಖ್ಯ ಆಗ್ತದೆ. ಆ ಮರಣದ ಮುಂಚಿತವಾಗಿ ನೀನು ಏನು ಮಾಡ್ತಿ ಅದು ಬಹಳ ಮುಖ್ಯ. ಅದರಲ್ಲಿ ಭಗವಂತ ನಮಗೊಂದು ಸ್ವಲ್ಪ ಅವಕಾಶವನ್ನು ಕೊಟ್ಟಿದ್ದಾರೆ. ನಿನ್ನ ಆಸೆಯನ್ನೆಲ್ಲ ಮುಗಿಸು, ಎಲ್ಲವನ್ನು ಅನುಭವಿಸು. ಹೆಂಡತಿ ಮಕ್ಕಳು ಅದು ಇದು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಅನುಭವಿಸಿ ಮತ್ತೆ ನೀನು ಈ ದಾರಿಗೆ ಬಾ, ಈ ಸತ್ಯದ ದಾರಿಗೆ ಬಾ. ಅಲ್ಲಿವರೆಗೆ ಮಾಯೆಯೊಟ್ಟಿಗೆ ಓಡಾಡಿಕೊಂಡಿರು. ಆ ಮಾಯೆ ಎಂಬುದೇ ಜನ್ಮ. ಆಸೆ ಇದ್ದ ಕಾರಣ ಜನ್ಮ, ಆಸೆ ಇದ್ದ ಕಾರಣ ಜನ್ಮವಾಯಿತು. ಆಗ ಮಾಯೆ ಇದ್ದ ಕಾರಣ ಜನ್ಮವಾಯಿತು. ಆ ಜನ್ಮ ಯಾಕೆ ಆಯಿತು? ಮಾಯೆಯೊಳಗೆ ಸತ್ಯ ಉಂಟು, ಅದನ್ನು ತಿಳಿ. ಆ ಜನ್ಮ ಆದದ್ದೇ ಆ ಸತ್ಯವನ್ನು ತಿಳಿಲಿಕ್ಕೆ ಬೇಕಾಗಿ. ಆ ಸತ್ಯವನ್ನು ನೀನು ಯಾವಾಗ ತಿಳಿತಿ ಆವಾಗ ನೀನು ಜೀವಾತ್ಮ ಪರಮಾತ್ಮ ಹತ್ರ ಹೋಗಲಿಕ್ಕೆ ಒಂದು ದಾರಿಯನ್ನು ಹುಡುಕಿದ್ದಿ ಅಂತೇಳಿ ಅರ್ಥ. ಅಲ್ಲಿವರೆಗೆ ನೀನು ಜೀವಾತ್ಮ ಪರಮಾತ್ಮ ಹತ್ರ ಹೋಗಲಿಕ್ಕೆ ದಾರಿಯನ್ನು ಹುಡುಕಲಿಲ್ಲ ಅಂತೇಳಿ ಅರ್ಥ. ಇದು ಪ್ರತಿಯೊಬ್ಬರು ಹುಟ್ಟಿದ ಮಾನವ ಜೀವರಾಶಿಗಳಿಗೆ ಅರ್ಥ ಆಗಬೇಕಾದಂಥ ವಿಚಾರ. ಹೇಳ್ದರ್ಥ ಆಯ್ತಾ? ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ. ಮರಣದ ದಿನ ಭಾಳ ಶಾಶ್ವತ ಅಂತ ತಿಳಿದು ನಮಗೊಂದು ದಿನ ಮರಣ ಉಂಟು. ನಾವು ಮಣ್ಣಲ್ಲೇ ಮಣ್ಣಾಗಿ ಹೋಗ್ತೇವೆ. ನಮ್ಮ ಜನ್ಮ ಯಾಕೆ ಬೇಕಾಗಿ ಅಂತ ಅರ್ಥ ಮಾಡಿಕೊಂಡ್ರೆ ಆ ಮರಣಕ್ಕೆ ಸರಿಯಾದ ಒಂದು ಅರ್ಥ ಬರ್ತದೆ. ಇಲ್ಲದಿದ್ದರೆ ಆ ಮರಣಕ್ಕೆ ಅರ್ಥ ಇಲ್ಲ. ಜನ್ಮವಾದಾಗ ಎಲ್ಲರೂ ಬಂದು ಮುದ್ದು ಮಾಡ್ತಾರೆ. ಜನ್ಮವಾದಾಗ ಈ ಪ್ರಪಂಚದಲ್ಲಿ 2 ದಿನ ಮುಖ ನೋಡಲಿಕ್ಕೆ ಬರೋದು. ಒಂದು ಮಗು ಹುಟ್ಟಿದಾಗ, ಒಂದು ವ್ಯಕ್ತಿ ಸತ್ತೋದಾಗ. ಫೈನಲ್ ಆಪ್ಷನ್ ಇದು. ಹುಟ್ಟಿದಾಗ ಮಗುವಿನ ಮುಖ ನೋಡಬೇಕಂತೆ, ಕಿವಿಗೆ ಕೇಳಿದ ಕೂಡಲೇ. ಒಂದು ಮಗು ಹುಟ್ಟಿದೆ, ಅಕ್ಕಪಕ್ಕ ಮನೆಯಲ್ಲಿ ಏನೋ ಒಂದು ಸಂತಾನ ಭಾಗ್ಯ ಆಗಿದೆ ಅಂತ ಹೇಳುವಾಗ ಯಾರ ಕಿವಿಗೆ ಬಿದ್ದಿದೆ, ಒಂದು ಸಲ ಹೋಗಿ ಆ ಮಗುವನ್ನು ನೋಡಿ ಬರಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಅದೇ ರೀತಿ ಒಂದು ಮರಣ, ಅರ್ಥ ಆಯ್ತಾ? ಅದು ಹೇಗೂ ಬೇಕಾಗಿರ್ಬೋದು. ಜ್ಞಾನಿಗಳಾದ ಸಮಾಧಿ, ಶಿವೈಕ್ಯ ಏನು ಬೇಕಾದ್ರೆ ಇರ್ಬೋದು. ನಾರ್ಮಲ್ ಪರ್ಸನಲ್ಲಿ ಮರಣ ಸಾವು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇಂಥ ವಿಷಯ ಕಿವಿಗೆ ಬಿದ್ದ ಕೂಡಲೇ ಒಂದು ಕ್ಷಣ ಹೋಗಿ ಅವರ ಮುಖ ನೋಡಿ ಬರಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಇದರಲ್ಲಿ ತುಂಬ ಸೂಕ್ಷ್ಮ ರಹಸ್ಯಗಳುಂಟು. ಇಂಥ ವ್ಯಕ್ತಿ ಬಂದಿದ್ದಾರೆ, ಇಂಥ ವ್ಯಕ್ತಿ ಹೋಗಿದ್ದಾರೆ ಅಂತೇಳಿ ಸತ್ಯಕ್ಕೆ ಕೂಡ ಒಂದು ರಿಜಿಸ್ಟ್ರ್ ಬೇಕು.
ಒಂದು ರಿಜಿಸ್ಟ್ರೇಷನ್ ಆಗಬೇಕು. ಇದು ಇನ್ನೂ ಸೂಕ್ಷ್ಮ. ಅರ್ಥ ಆಯ್ತಾ? ಆ ವ್ಯಕ್ತಿ ಎಂಥವರು ಅಂತೇಳಿ, ಆ ವ್ಯಕ್ತಿ ಏನೆಲ್ಲ ಮಾಡಿದ್ದಾರೆ ಅಂತೇಳಿ, ಯಾವ ಸ್ಥಿತಿಯನ್ನೆಲ್ಲ ಕಂಡುಕೊಂಡಿದ್ದಾರೆ ಅಂತೇಳಿ, ಇದೆಲ್ಲ ಕ್ಷಣ ಕ್ಷಣ ಕೂಡ ಪ್ರಿಂಟ್ ಆಗ್ತದೆ. ಒಂದು ದಿನ ಶಾಶ್ವತವಾಗಿ ಮಲ್ಕೊಳ್ಳೋದು, ಒಂದು ದಿನ ಶಾಶ್ವತವಾದ ನಿದ್ರೆ. ಈ ಶಾಶ್ವತವಾದ ನಿದ್ರೆಯಲ್ಲಿ ಅದೆಷ್ಟೋ ಕೋಟಿ ದಿನ, ಅವನ ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಅದೆಷ್ಟೋ ಕೋಟಿ ದಿನಗಳಾಗ್ಬೋದು, ಅದೆಷ್ಟೋ ಲಕ್ಷ ದಿನಗಳಾಗ್ಬೋದು, ಎಷ್ಟೋ ಸಾವಿರ ದಿನಗಳಾಗ್ಬೋದು, ಎಷ್ಟೋ ತಿಂಗಳುಗಳ ದಿನ ಆಗ್ಬೋದು, ಎಷ್ಟೋ ದಿನಗಳ ದಿನ ಆಗ್ಬೋದು, ಎಷ್ಟೋ ಸಮಯದ ದಿನ ಆಗ್ಬೋದು, ಎಷ್ಟು ಕ್ಷಣದ ದಿನ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವರ್ಷದಿಂದ ಒಂದು ಕ್ಷಣಕ್ಕೆ ಬಂದು ನಿಲ್ಲಬೇಕು ಅಂತ ಹೇಳೋದು. ಆಗ ಈ ಕ್ಷಣ ಎಂಬುದು ನಿಮ್ಮದು. ಈ ಕ್ಷಣದಲ್ಲಿ ನೀವು ಏನು ಯೋಚನೆ ಮಾಡ್ತೀರಿ, ಎಷ್ಟು ಪವಿತ್ರವಾಗಿರ್ತೀರಿ, ಎಷ್ಟು ಸತ್ಯವಾಗಿರ್ತೀರಿ, ಅದು ಮುಂದಿನ ಕ್ಷಣವಾಗಿ ಪರಿವರ್ತನೆ ಆಗ್ತದೆ. ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಕಂಡುಕೊಳ್ಳಿ. ನೀವು ಸತ್ತು ಹೋದರೆ, ನೀವು ಮರಣಪಟ್ಟರೆ, ನಿಮ್ಮನ್ನು ಪೂಜಿಸುವಂಥ ಸ್ಥಿತಿಯಲ್ಲಿ ನಿಮ್ಮ ಮರಣ ಬರಲಿ. ನಿಮಗೆಲ್ಲರಿಗೂ ಹೇಳೋದು ನಾನು, ಏನು ಬೇಜಾರು ಮಾಡೋದಲ್ಲ. ಹುಟ್ಟಿದಾಗ 1000 ರೀತಿಯಲ್ಲಿ ಮಾತಾಡ್ತಾರೆ. ಹುಟ್ಟಿದಾಗ ಮಗುವಾಗಿರುವಾಗ, ಮಗು ಬೆಳೀತಾ 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 ಅದು ನಾನಾ ರೀತಿಯಲ್ಲಿ ಮಾತಾಡ್ತಾರೆ. ತಂದೆ ತಾಯಿಗೆ ಮಕ್ಕಳು ವಿರುದ್ಧವಾಗಿರ್ತಾರೆ, ಮಗುವಿಗೆ ತಂದೆ ತಾಯಿ ವಿರುದ್ಧವಾಗಿರ್ತದೆ. ಹೇಳೋದರ್ಥ ಆಯ್ತಾ? ಈ ಜೀವನ ಅಷ್ಟು ಸುಲಭ ಅಲ್ಲ. ಅದಾದ ನಂತರ ಹೋಗ್ತಾ 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 1000 ವಿಚಾರವನ್ನು ನೋಡಿ 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 ಸತ್ಯದ ಅರಿವಾಗಿ, ಆ ಸತ್ಯದಿಂದ ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ 4 ಸತ್ಯದ ವಿಚಾರವನ್ನು ಹೇಳಿ ಹೋದರೆ, ಸತ್ಯದ ಒಂದು ವಿಚಾರವನ್ನು 4 ಜನರಿಗೆ ಹಂಚಿ ಹೋದರೆ, ಅದು ಪವಿತ್ರವಾದ ಮುಕ್ತಿಯ ಸ್ಥಿತಿ. ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿ ಆಯಿತು, ಏನು ಪ್ರಯೋಜನಕ್ಕೆ ಬರೋದಲ್ಲ. ಹುಟ್ಟಿ ಆಯಿತು, ಆಸೆಗೆ ಬೇಕಾ, ಹುಟ್ಟಿ ಆಯಿತು. ಪುನಃ ಹುಟ್ಟುತ್ತಾನೇ ಇರಬೇಕಾ? ಪುನಃ ಉನ್ನತ ಜನ್ಮಕ್ಕೆ ಹೋಗ್ತಾನೆ ಇರಬೇಕು. ಹುಟ್ಟಿದ್ರೂ ಉನ್ನತ ಜನ್ಮಕ್ಕೆ ಹೋಗಬೇಕು. ಉನ್ನತ ಜನ್ಮ ಅಂದರೆ ಗೊತ್ತಾಯ್ತಲ್ಲ, ಎತ್ತರ 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 ಎತ್ತರ. ಮಾನವ ಜನ್ಮದಲ್ಲೇ ಕಷ್ಟವನ್ನು ಬಿಟ್ಟು ಒಂದು ಒಳ್ಳೆಯ ಸ್ಥಿತಿ, ಆ ಒಳ್ಳೆಯ ಸ್ಥಿತಿಯಿಂದ ಇನ್ನಷ್ಟು ಒಳ್ಳೆಯ ಸ್ಥಿತಿ, ಆ ಸ್ಥಿತಿಯಲ್ಲಿ 10 ಜನಕ್ಕೆ ಕೆಲಸ ಕೊಡಲಿಕ್ಕೆಲ್ಲ ಆಗ್ತದೆ. ಅದರಿಂದ ಉನ್ನತ ಸ್ಥಿತಿ, 1000 ಜನಕ್ಕೆ ಕೆಲಸ ಕೊಡಲಿಕ್ಕೆ ಆಗ್ತದೆ. ಅದರಿಂದಲೂ ಉನ್ನತ ಸ್ಥಿತಿ, ಕೋಟ್ಯಾನುಕೋಟಿ ಜನರು ಮುಂದೆ ಕೂತ್ಕೊಳ್ತಾರೆ. ನಮಃ ಶಿವಾಯ ಅಂತೇಳಿ, ಗುರುವೇ ಶರಣಂ ಅಂತೇಳಿ. ಅದು ಉನ್ನತವಾದ ಸ್ಥಿತಿ. ಮನುಷ್ಯ ಜನ್ಮದಲ್ಲಿ ಉನ್ನತವಾದ ಸ್ಥಿತಿ ಏನು ಅಂತೇಳಿದರೆ, ಒಂದು ಮನುಷ್ಯನನ್ನು ಕೂತುಕೊಳಿಸಿ ಆ ಮನುಷ್ಯನ ಮುಂದೆ 1000 ಜನ ಕೂತುಕೊಂಡು ಆ ಮನುಷ್ಯನ ಸೇವೆ ಮಾಡ್ತಾರಲ್ವ, ಅದು ಮನುಷ್ಯ ಜನ್ಮದ ಉನ್ನತ ಸ್ಥಿತಿ. ಆ ಸ್ಥಿತಿಗೆ ಗುರುವಿನ ಸ್ಥಿತಿ ಅಂತ ಹೇಳೋದು. ಅವರು ಏನು ಮಾಡಬೇಕಾಗಿಲ್ಲ. ಒಂದು ಮರದಡಿಯಲ್ಲಿದ್ದರೂ ಕೂಡ ಅವರನ್ನು ನೋಡಿ ಯಾರಿಗೂ ಒಬ್ಬರಿಗೆ ಅನಿಸ್ತದೆ ಊಟ ಕೊಟ್ಟು ಬಿಡುವ ಅಂತೇಳಿ, ಯಾರಿಗೋ ಒಬ್ರಿಗೆ ಅನಿಸ್ತದೆ ಅವರ ಕೈಕಾಲು ಒತ್ತಿ ಬಿಡುವ ಅಂತೇಳಿ, ಯಾರಿಗೋ ಒಬ್ರಿಗೆ ಅನಿಸ್ತದೆ ಅವ್ರಿಗೆ ಏನೋ ಒಂದು ವಸ್ತ್ರ ಕೊಡುವ ಅಂತೇಳಿ. ಸೊ ಅವರು ಕೇಳ್ತಾ ಇಲ್ಲ. ಅದು ಅವರ ಜನ್ಮ ಅಷ್ಟು ಎತ್ತರಕ್ಕೆ ಹೋಗಿದೆ. ಆ ಎತ್ತರಕ್ಕೆ ಹೋದ ಕಾರಣ ತನ್ನಿಂತಾನ ಆಗಿ ಎಲ್ಲ ಅವ್ರ ಹತ್ರ ಬಂದು ಸೇರ್ತಾ ಉಂಟು. ಅದೇನು ಸೇರ್ತದೆ ಅದು, ಇದು ಪ್ರೆಸೆಂಟ್ ಸಿಚುವೇಷನಲ್ಲಿ 2 ವಿಧದಲ್ಲಿ ಸೇರ್ತದೆ. ಕಮರ್ಷಿಯಲ್ ಆಗಿ ಸೇರ್ತದೆ, ಒಂದು ಸತ್ಯದಲ್ಲಿಯೂ ಸೇರ್ತದೆ, ಡಿವಿನಿಟಿಯಾಗಿ ಸೇರ್ತದೆ. ಇದು ಅರ್ಥ ಆಗೋದಿಲ್ಲ ಮನುಷ್ಯನಿಗೆ ಯಾವ ರೀತಿ ಸೇರ್ತಾ ಉಂಟು ಅಂತೇಳಿ. ಹೇಳೋದು ಅರ್ಥ ಆಯ್ತಾ? ಆಗ ಹುಟ್ಟು ಮುಖ್ಯ ಅಲ್ಲ, ಸಾವು ಬಹಳ ಮುಖ್ಯ ಅಂತ ಹೇಳೋದು. ನಾವು ಸಾಯುವ ಮುಂಚೆ ಈ ಪ್ರಪಂಚಕ್ಕೆ ಏನು ಕೊಟ್ಟು ಹೋಗಿದ್ದೇವೆ ಅದು ಬಹಳ ಮುಖ್ಯ. ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬೆಟ್ಟದಷ್ಟಿದೆ. ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬೆಟ್ಟದಷ್ಟಿದೆ ಎಂಬ ಸತ್ಯವನ್ನು ತಿಳಿದು ಪ್ರತಿ ಕ್ಷಣ ಕೂಡ ಈ ಭೂಮಿಯಲ್ಲಿ ಹೆಜ್ಜೆಯನ್ನಿಡಬೇಕು. ಈ ಸತ್ಯ ವಿಷಯ, ಇದನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ. ಹೇಳೋದು ಅರ್ಥ ಆಯ್ತಾ? ಎಲ್ಲರಿಗೂ ಮನುಷ್ಯ ಜನ್ಮದ ಒಂದು ಮುಖ್ಯವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಾದರೆ ಈ ಒಂದು ವಾಣಿಯಿಂದ ಅರ್ಥ ಮಾಡಿಕೊಳ್ಬೋದು. ವಿಷಯ ಹೇಳೋದು, ಹುಟ್ಟುವುದು ಹೇಗೋ ಹುಡ್ತೇವೆ ಆಸೆಗೆ ಬೇಕಾಗಿ. ಆಸೆಯನ್ನು ಪರಿಪೂರ್ಣಗೊಳಿಸಲಿಕ್ಕಿರೋದು ಸಾವಿನ ಹೊರಗಿನ ಪಯಣ. ಇದನ್ನು ನೀವು ಸರಿಯಾಗಿ ಮುಗಿಸಿದರೆ ಎಲ್ಲವೂ ಭಗವಂತನ ಇಚ್ಛೆಗೆ ಹೋಗಿ ಸೇರ್ತದೆ. ಇದನ್ನು ನೀವು ಯಾವ ರೀತಿ ಮುಗಿಸಿದರೆ ಇದು ಎಲ್ಲೆಲ್ಲಿಗೂ ಹೋಗ್ತದೆ. ಪುನಃ 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 ಹುಟ್ಟಿ ಬರಬೇಕು.
ಹುಟ್ಟಿ ಬಂದರೂ ಚಿಂತೆ ಅಲ್ಲ, ಹುಟ್ಟಿ ಬರಲೇಬೇಕು, ಉನ್ನತ ಜನ್ಮಕ್ಕೆ ಹೋಗಬೇಕು ಅಂತೇಳು, ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಂತೇಳು. ಎರಡು ಗೊತ್ತಾಯ್ತಾ? ಮನುಷ್ಯ ಜನ್ಮದಲ್ಲಿ ಅನೇಕ ರೀತಿಯ ಎತ್ತರದ ಸ್ಥಾನ ಅಂತೇಳಿ, ಒಬ್ಬ ಕೈ ಮುಗಿತಾರಿಂದ ಅದು ಎತ್ತರ ಸ್ಥಾನವೇ, ಒಬ್ಬ ನಡೆದುಕೊಂಡು ಹೋಗ್ತಾರಿಂದ 10 ಜನ ಹಿಂದೆ ಮುಂದೆ ಹೋಗ್ತಾರಿಂದ ಎತ್ತರದ ಸ್ಥಾನವೇ. ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅದು ಯಾವ ರೀತಿ ಬೇಕಾದ್ರೆ ಬರ್ಬೋದು ಪುಣ್ಯ. ಒಂದು ಮಿನಿಸ್ಟ್ರ್ ಆಗಿ ಬರ್ಬೋದು, ಒಂದು ಗುರು ಆಗಿ ಬರ್ಬೋದು, ಸೆಲೆಬ್ರಿಟಿ ಆಗಿ ಬರ್ಬೋದು, ಅಲ್ಲ ಏನೋ ಒಂದು ದೊಡ್ಡ ಒಂದು ಹೆಸರುವಾಸಿ ವ್ಯಕ್ತಿಯಾಗಿ ಬರ್ಬೋದು, ಹೇಗೂ ಬೇಕಾದ್ರೆ ಬರ್ಬೋದು. ಅದು ಹೇಳೋದಾಗ್ತದ. ಇದು ಬಹಳ ಸೂಕ್ಷ್ಮ ಅಂತ ಹೇಳೋದು. ಆಗ ಉನ್ನತ ಜನ್ಮಕ್ಕೆ ಹೋಗಬೇಕು. ಮನುಷ್ಯ ಜನ್ಮದಲ್ಲೇ ಉನ್ನತ ಸ್ಥಾನಕ್ಕೆ ಹೋಗಿ ಆ ಗುರುವಿನ ಸ್ಥಾನವನ್ನು ಪಡ್ಕೊಂಡು, ಆ ಸತ್ಯವನ್ನು ತಿಳಿದುಕೊಂಡು, ಆ ಗುರುವಿನ ಸ್ಥಾನದಲ್ಲಿ ಅನೇಕ ರೀತಿಯ ಜನ್ಮವನ್ನು ಪಡೆದು ಒಂದು ದಿನ ಅದು ಆ ಜ್ಯೋತಿಯಲ್ಲಿ ಜ್ಯೋತಿ ಐಕ್ಯ ಆಗುವುದಕ್ಕೆ ಸರಿಯಾದ ಮನುಷ್ಯ ಜನ್ಮದ ಪಯಣ ಅಂತ ಹೇಳೋದು, ಸತ್ಯ ಪಯಣ ಅಂತ ಹೇಳೋದು, ಆತ್ಮ ಪಯಣ ಅಂತ ಹೇಳೋದು. ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇನೋ ಸಿಲುಕಿಕೊಂಡ್ರಿ ಆ ಮಾಯೆಯಲ್ಲಿ, ಆಸೆಯಲ್ಲಿ, ಪುನಃ ನೀವು ಕೆಳಗೆ ಬೀಳೋದಂತೂ ಸತ್ಯವೇ. ಪುನಃ ನೀವು ಎಷ್ಟು ಮೆಟ್ಲು ಹತ್ತಿ ಬರಬೇಕು, ಎಷ್ಟು ಕೆಳಗೆ ಬಿದ್ದಿದ್ದೀರಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳೋದಾಯ್ತಾ? ಶುಭವಾಗಲಿ ಎಲ್ಲರಿಗೂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.